ಈ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೂಡ ಇದನ್ನು ಪ್ರಮೋಟ್ ಮಾಡಬೇಕು ಮಕ್ಕಳಿಗೆ ಅಂಥೇಳಿ ಅವರೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ನಾವು ಮಾಡೋ ಎಕ್ಸಾಮ್ಗಳಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಒಂದು ಪ್ರಮಾಣ ಪತ್ರ ನೀಡುತ್ತೆ. ಅದನ್ನು ಪ್ರತಿ ವರ್ಷವೂ ಕೂಡ ಸಮಾರಂಭ ಮಾಡಿ ನಾವು ಆ ಮಕ್ಕಳಿಗೆ ಒಂದು ಮೆಡಲ್ ಹಾಕಿ ಸರ್ಟಿಫಿಕೇಟ್ ಕೊಟ್ಟು ಉತ್ತೇಜನ ಕೊಡ್ತೀವಿ. ಈ ಕಲ್ತ್ರೆ ಇದೆಲ್ಲ ಮಾಡ್ತಾರೆ ಅಂಥೇಳಿ ಒಂದು ಗ್ಲೋರಿ ಅವರಿಗೆ, ಅದನ್ನು ಮಾಡ್ತೀವಿ. ಆದರೆ ನಮ್ಮ ಪ್ರಶ್ನೆ ಏನು ಅಂದರೆ, ಆ ಸರ್ಟಿಫಿಕೇಟ್ ಹಿಡ್ಕೊಂಡು ಆ ಮಗು ಇಲ್ಲಿಗೆ ಬಂದಾಗ ಮತ್ತೆ CBSEನಲ್ಲಿ ಕನ್ನಡ ಎಕ್ಸಾಮ್ ತೊಗೊಳ್ಳಿ ಅಂತ ಹೇಳ್ತೀರಿ. ಏನರ್ಥ? ಆ ಮಗು ಅಲ್ಲಿ 6 ವರ್ಷ ಓದಿದ ಮೇಲೆ ಮತ್ತೆ ಕನ್ನಡ ಎಕ್ಸಾಮ್ ಯಾಕೆ ಬರೆಸ್ತೀರಿ? ಈ ಒಂದು ಪ್ರಶ್ನೆಯನ್ನು ನಾವು ತೊಗೊಂಡು ಇವ್ರ ಹತ್ರನೂ ಹೋಗಿದ್ದೀನಿ. ಮಧು ಬಂಗಾರ್ ಅವ್ರ ಹತ್ರ ನಾವು ಕೊಟ್ಟಿದ್ದೀವಿ. ಡಾಕ್ಟರ್ ಆರತಿ ಕೃಷ್ಣ ಅಂತಿದ್ದರು, ಅವ್ರಿಗೂ ಕೊಟ್ಟಿದ್ದೀವಿ. NRI ಫೋರಮ್ ಚೇರ್ಮನ್ ಆಗಿದ್ದರು. ಮತ್ತು ಕರ್ನಾಟಕ ಎಜುಕೇಷನ್ ಬೋರ್ಡ್ಗೂ ಕೂಡ ನಾನು ಹೋದೆ. ಅಲ್ಲಿರೋ ಡೈರೆಕ್ಟ್ರನ್ನೂ ಕೂಡ ಮೀಟ್ ಮಾಡಿ ಕೇಳಿದೆ. ಅವ್ರೇನು ಹೇಳ್ತಾರೆ, ನಾನು ಎಕ್ಸಿಕ್ಯೂಷನ್ ಬಾಡಿ, ಇದನ್ನು ಲೆಜಿಸ್ಲೇಟಿವ್ ಬಾಡಿ ಏನಿದೆ ಗೌರ್ಮೆಂಟು, ಅವರು ಲೆಜಿಸ್ಲೇಚರ್ ಮಾಡಲಿ, ನಾವು ಫಾಲೋ ಮಾಡ್ತೀವಿ, ನಮಗೇನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಈಗ ಸರ್ಕಾರದಿಂದನೇ ಒಂದು ಕೆಲಸ ಆಗಬೇಕು, ಗಮನ ಸೆಳೆಯುವಂಥ ಪತ್ರಗಳನ್ನು ಕೊಟ್ಟಿದ್ದೀವಿ, ದಯವಿಟ್ಟು ಇದನ್ನೊಂದು ಮಾಡಿಕೊಡಿ. ಅನಿವಾಸಿ ಕನ್ನಡಿಗರು ಕನ್ನಡ ಕಲಿತಾಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸರ್ಟಿಫಿಕೇಟ್ ಇಶ್ಯೂ ಆಗ್ತಾ ಇದ್ದಾವೆ, ಅದಕ್ಕೊಂದು ಮಾನ್ಯತೆ ಕೊಟ್ಬಿಡಿ. ಸೊ ಅಲ್ಲಿರೋ ಮಕ್ಕಳು ಇಲ್ಲಿರೋ ಮಕ್ಕಳು ಥರನೇ ಮುಂದುವರಿಯೋದಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಆವಾಗ ಕಲಿತಾರೆ. ಆ ಒಂದು ಸರ್ಟಿಫಿಕೇಟಿಗೆ ಬೆಲೆ ಇದೆ ಅಂದ ತಕ್ಷಣ ಜನ ಜಾಸ್ತಿ ಬರ್ತಾರೆ, ಕನ್ನಡ ಜಾಸ್ತಿ ಆಗ್ತದೆ ಕಲಿಕೆ. ಅದೊಂದು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಅದಾದ ನಂತರ ನಿಮ್ಮ ಕೈಲಾದಂಥ ಒಂದು ಸಪೋರ್ಟು ಸರ್ಕಾರದಿಂದನೂ ಇರಲಿ. ಯಾಕೆಂದರೆ ಇಷ್ಟೊಂದು 1400 ಮಕ್ಕಳನ್ನ ಇಟ್ಕೊಂಡು ನಾವು ಇನಾಗ್ರೇಷನ್ ಮಾಡ್ತೀವಿ ಮತ್ತು ಸಮಾರಂಭ ಮಾಡ್ತೀವಿ, ಭಾಳಷ್ಟು ಖರ್ಚುಗಳು ಬರುತ್ತೆ. ಅದನ್ನು ನಾವೇ ಎಲ್ಲ ಭರಿಸ್ತಾ ಇದ್ದೀವಿ. ಈಗ ನಮ್ಮ ದುಡ್ಡಿನ ಅಗತ್ಯ ಅಷ್ಟಾಗಿಲ್ಲ. ಬಟ್ ಸರ್ಕಾರ ಮುಂದೆ ಬಂದರೆ ಆ ಸ್ಕೇಲ್ ದೊಡ್ಡದಾಗತ್ತೆ. 1400 ಮಕ್ಕಳು 2000 ಆಗ್ಬೋದು.